ನಿಜ ಹೇಳ್ಬೇಕು ಅಂದ್ರೆ ನಿಮ್ದು ಅಕ್ಕನ ಜೋಡಿ ತುಂಬಾ ಚೆನ್ನಾಗಿದೆ. ನಮ್ ದೊಡ್ಡಣ್ಣ ಅಂದ್ರೆ ಮುತ್ತಣ್ಣಂಗೆ ಹುಡುಗಿ ಹುಡುಕ್ತಾ ಇದೀವಿ. ಅವನ್ಗುನು ಅಕ್ಕನ್ ತರ ಒಳ್ಳೆ ಹುಡುಗಿ ಸಿಗಿ ಹತ್ರ ಬೇಡ್ಕೋತೀನಿ. ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಇದೇನಿದು ಇಷ್ಟೊಂದ್ ಬ್ಯಾಗ್ಗಳು? ಅಲ್ಲ ಕಿಶನ್, ನಮ್ ಜೊತೆ ಅಲ್ಲಿಗೆ ಬಂದ್ಮೇಲೆ ವಾಪಸ್ ಬರೋ ಪ್ಲಾನ್ ಏನಾದ್ರು ಇದೆಯಾ ಅಥವಾ ಅಲ್ಲೇ ಉಳ್ಕೊಂಡ್ಬಿಡ್ತೀಯಾ? ಅದಕ್ಕೆ ಈ ಮಾತು ನನ್ನ ಹತ್ರ ಅಲ್ಲ, ನಿಮ್ ತಂಗಿ ಹತ್ರ ಕೇಳ್ಬೇಕು. ಈ ಚಿಕ್ಕ ಬ್ಯಾಗ್ ಇದೆಯಲ್ಲ, ಇದು ನನ್ನ ಬ್ಯಾಗು. ಇದೆರಡು ನಿಮ್ ತಂಗಿ ಬ್ಯಾಗ್. ಹೋರೋನೊಬ್ಬ ಇದಾನೆ ಅಂತ ಹೆಂಗ್ ಓರ್ತಾ ಇದ್ದಾಳ ನೋಡಿ. ಏನೇ ಪೂಜಾ ಇದು? ಆಹಾ, ಅವತ್ತು ಮದ್ವೆ ದಿನ ಸಪ್ತಪದಿ ತುಳಿವಾಗ ಏನ್ ಹೇಳಿದ್ದೆ ನೀನು? ಪೂಜಾ, ನಿನ್ ಬಾರನೆಲ್ಲ ನಾನೇ ಹೊರ್ತೀನಿ ಅಂತ ಹೇಳಿದೆ. ಇವಾಗ ಇದೊಂದೆರಡು ಬ್ಯಾಗ್ ಹೊರಕ್ಕಾಗಲ್ವಾ ನಿಂಗೆ? ಹೇ ಕಿಶನ್, ಇದು ಯಾವ ಭಾರನೂ ಅಲ್ಲ. ಮುಂದೆ ಜೀವನದಲ್ಲಿ ಬೇಕಾದಷ್ಟು ಭಾರ ಹೊರೋದಿದೆ. ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಎಷ್ಟೋ ಮೇಲು. ಅಂಕಲ್, ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ ಅದೇ ದೂರ ಟ್ರಾವೆಲ್ ಮಾಡೋದು ತುಂಬಾ ಸುಸ್ತಾಗತ್ತೆ, ಬೇಡ. ಮನ್ಸು ಕೇಳಿದ್ರು ಆರೋಗ್ಯ ಕೇಳ್ಬೇಕಲ್ಲಪ್ಪ. ಅಲ್ಲ ಅಂಕಲ್, ನಾನ್ ಬೇಕಾದ್ರೆ ಒಬ್ಬ ಡ್ರೈವರ್ನ ಅರೇಂಜ್ ಮಾಡ್ತೀನಿ. ನಮ್ ಕಾರಲ್ಲಿ ಆರಾಮಾಗಿ ಬರ್ಬೋದಲ್ಲ, ನಾನು ವ್ಯವಸ್ಥೆ ಮಾಡ್ತೀನಿ. ಏನು ಬೇಡ, ಥ್ಯಾಂಕ್ ಯು. ನೀವು ಆರಾಮಾಗಿ ಹೋಗಿ ಬನ್ನಿ. ಫ್ರೆಂಡು, ನಿನ್ನೆಯಿಂದ ನಾನು ಕೇಳ್ತಾ ಇದ್ದೀನಿ ಬನ್ರಿ ಬನ್ರಿ ಅಂತ. ಇಲ್ಲ, ಸುಸ್ತಾಗತ್ತೆ ಅಂತಿದ್ದಾರೆ. ಹೋಗ್ಲಿ, ಬಿಟ್ಬಿಡು, ಅವ್ರು ಹೇಳಿದ ಮಾತು ಕೇಳಲ್ಲ. ಅತ್ತೆ, ನೀವಾದ್ರೂ ನಮ್ ಜೊತೆ ಬರ್ಬೋದಿತ್ತು. ಫ್ರೆಂಡು, ಸುನಂದನ್ ಒಪ್ಸೋ ಸಾಹಸಕ್ಕೆ ನೀನ್ ಹೋಗ್ಬೇಡ. ನಾನಾಗ್ಲೇ ಅದ್ರಲ್ಲಿ ಸೋತಾಯ್ತು. ದೀಪ್ತಿ ಅಮ್ಮ, ಬರೋಕಾಗಿದ್ರೆ ನಾನ್ ಬರ್ತಾ ಇದ್ನಲ್ವಾ? ಅಲ್ಲ, ಎಲ್ರೂ ಟ್ರಿಪ್ ಅಂತ ಹೋಗ್ಬಿಟ್ರೆ ಇಲ್ಲಿ ಯಾರು ನೋಡ್ಕೊಳ್ಳೋರು ಹೇಳಿ? ಅದು ಅಲ್ದೆ ನಮ್ಮ ಯಜಮಾನ್ರಿಗೆ ಶೀತ ಜ್ವರ ಅಂತಿದೆ, ಅವ್ರನ್ನ ನೋಡ್ಕೋಬೇಕಲ್ವಾ? ನನ್ನ ಯೋಚನೆನ ಬಿಟ್ಬಿಡಿ, ನೀವೆಲ್ಲ ಹುಷಾರಾಗಿ ಹೋಗಿ ಬನ್ನಿ. ನಾವು ಹುಷಾರಾಗಿ ಹೋಗಿ ಬರ್ತೀವಿ. ಭಾಗ್ಯ, ಈ ಮನೆ ಹಾಳಿ ಇಲ್ಲೇನ್ ಮಾಡ್ತಿದ್ದಾರೆ? ನಾವೇ ಹೋಗೋದು ಅಂತ ನಿಶ್ಚಯತೆ ಆಗಿತ್ತು ತಾನೆ? ಮತ್ತೆ ನನ್ಗೂ ಏನು ಗೊತ್ತಿಲ್ಲ. ಅಲ್ಲ ಅಕ್ಕ, ಇವ್ರು ಇಲ್ಲೇನ್ ಮಾಡ್ತಿದಾರೆ? ನಾವ್ ಚೆನ್ನಾಗಿರೋದನ್ನ ನೋಡಿದ್ರೆ ಇವ್ರಿಗೆ ಹೊಟ್ಟೆ ಉರಿ ಅನ್ಸುತ್ತೆ. ಅದಕ್ಕೆ ಇದನ್ನೆಲ್ಲ ಹಾಳು ಮಾಡೋಣ ಅಂತ ಬಂದಿದ್ದಾರೆ. ಅಲ್ಲ, ಅಷ್ಟಕ್ಕೂ ನಾವು ಟ್ರಿಪ್ ಹೋಗೋದನ್ನ ಇವ್ರಿಗೆ ಯಾರು ಹೇಳಿದ್ದು? ಅತ್ತೆ, ನೀವೇನಾದ್ರು ಹೇಳಿದ್ರ? ಪೂಜಾ, ಅತ್ತೆ ಯಾಕೆ ಹೇಳ್ತಾರೆ? ಹೇಳಿದ್ರೆ ಆದಿಯವರೇ ಹೇಳಿರ್ತಾರೆ. ಬಾವ ಏನಕ್ಕೆ ಹೇಳ್ತಾರೆ? ಪೂಜಾ, ನಿನಗೆ ಗೊತ್ತಿಲ್ಲದಿರೋ ವಿಷಯ ಇನ್ನೊಂದಿದೆ. ಆದಿಯವರ ಆಫೀಸಲ್ಲೇ ಈಗ ತಾಂಡವ್ ಅವರು ಕೆಲಸ ಮಾಡ್ತಿರೋದು. ಆಮೇಲೆ ನಾನ್ ಕೆಲಸ ಮಾಡ್ತಿರೋ ಟ್ರಸ್ಟ್ ಅಲ್ಲೇ ಶ್ರೇಷ್ಠ ಕೆಲಸ ಮಾಡ್ತಿದ್ದಾಳೆ. ಅಕ್ಕ, ಏನ್ ಹೇಳ್ತಿದ್ಯಾ? ಪೂಜಾ, ಅದೆಲ್ಲ ದೊಡ್ಡ ವಿಷಯ, ನಾನು ನಿಮ್ಗೆಲ್ಲ ಆಮೇಲೆ ಹೇಳ್ತೀನಿ. ಇಲ್ಲ ಅಕ್ಕ, ನಾನು ಇದನ್ನ ಕಂಟಿನ್ಯೂ ಆಗಕ್ ಬಿಡಲ್ಲ. ಇಷ್ಟೆಲ್ಲ ಆಗ್ತಿದೆ ಅಂತ ಗೊತ್ತಿದ್ರೆ ನಾನು ಆದಿ ಬಾವಂಗ್ ಎಲ್ಲಾ ವಿಷಯ ಹೇಳ್ತಿದ್ದೆ. ಇದನ್ನ ನಾನು ಕಂಟಿನ್ಯೂ ಆಗಕ್ ಬಿಡಲ್ಲ ಅಕ್ಕ. ಈಗ್ಲೇ ನಾನು ಎಲ್ಲಾ ವಿಷಯ ಹೇಳ್ತೀನಿ. ಹೇ ಪೂಜಾ, ನೋಡು, ನೀನ್ ಅಕ್ಕ ಚೆನ್ನಾಗಿರ್ಬೇಕು ಅಂತ ನಿನ್ ಆಸೆ ಇದ್ರೆ ಯಾವ ವಿಷಯನೂ ಇವಾಗ ಹೇಳ್ಕೊಡ್ದು. ಅಲ್ಲ ಅಕ್ಕ, ಪೂಜಾ,
ನಿನ್ ಅಕ್ಕ ಏನೋ ವಿಷಯ ಹೇಳ್ತಿದ್ದಾಳೆ ಅಂದ್ರೆ ಅದಕ್ಕೆ ಹಿಂದೆ 1000 ಅರ್ಥ ಇರುತ್ತೆ. ಈಗ ಅವಳು ಹೇಳಿದ ಮಾತನ್ನ ಕೇಳು, ಸುಮ್ನೆ ಏನು ಹೇಳ್ಬೇಕು. ನಿಮ್ದು ಡಿಸ್ಕಷನ್ ಮುಗೀತಾ? ಅತ್ತೆ ಸೊಸೆಂದ್ರೆಲ್ಲ ಸೇರ್ಕೊಂಡು ಏನೋ ಡಿಸ್ಕಸ್ ಮಾಡ್ತಾ ಇದ್ದೀರಾ, ಏನ್ ವಿಷಯ? ಅದು ಏನಿಲ್ಲ ಆದಿಯವ್ರೆ, ಅದು ಅದ್ ಏನು ಅಂತ ಹೇಳಿ ಭಾಗ್ಯ. ಏನಿಲ್ಲ ಆದಿಯವ್ರೆ, ಅದು ಪೂಜಾ ನಾ ಹೇಳ್ತೀನಿ. ಏನಿಲ್ಲ ಫ್ರೆಂಡು, ನಾವು 3 ಜನ ಒಂದೇ ಕಲರ್ ಬಟ್ಟೆ ಹಾಕೋಬೇಕು ಟ್ರಿಪ್ ಅಲ್ಲಿ ಅಂತ ಅನ್ಕೊಂಡಿದ್ವಿ. ಅದು ಯಾವತ್ತು ಹಾಕೊಳ್ಳೋಣ ಅಂತ ಮಾತಾಡ್ಕೋತಿದೀವಿ ಅಷ್ಟೇ. ಇಲ್ಲ ಬಾವ, ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಾವು ಬೇರೆ ವಿಷಯ ಮಾತಾಡ್ತಿದ್ವಿ. ಬೇರೆನಾ? ಏನ್ ಪೂಜಾ ಅದು? ಭಾವ, ಇವರು ಇವ್ರನ್ನ ನಾನೇ ಬರಕ್ ಹೇಳಿದ್ದೆ. ಅದು ಸ್ಕೂಲ್ ಇವೆಂಟ್ ಇತ್ತಲ್ಲ, ಶ್ರೇಷ್ಠ ಕೂಡ ನಮ್ಮ ಟ್ರಸ್ಟ್ ಅಲ್ಲಿ ಒಂದು ಪಾರ್ಟ್ ಅಲ್ವಾ. ಅವ್ರು ಬರ್ಲಿಲ್ಲ ಅಂದ್ರೆ ಸರಿ ಆಗಲ್ಲ ಅಲ್ವಾ, ಅದಕ್ಕೆ ನಾನೇ ಬರಕ್ ಹೇಳಿದೆ. ಅರೆ ಬ್ರದರ್, ಅಲ್ಲ ಬ್ರದರ್, ನಾವೆಲ್ಲ ಏನಕ್ಕೆ? ಈ ಬಿಸ್ನೆಸ್ ಟ್ರಿಪ್ ಅಲ್ವಾ, ನೀವೇ ಹೋಗ್ಬಿಟ್ಟು ಬನ್ನಿ. ಅಯ್ಯೋ ಬ್ರದರ್, ಇದು ಬಿಸ್ನೆಸ್ ಟ್ರಿಪ್ಗಿಂತ ಜಾಸ್ತಿ ಪರ್ಸನಲ್ ಟ್ರಿಪ್. ಪ್ಲೀಸ್ ನೀವು ಬನ್ನಿ, ಎಲ್ರೂ ಒಂದ್ಸಲ ಹೋಗಿ ಬರೋಣ. ಬ್ರದರ್ ಯಾಕೆ ಅರ್ಥ ಆಗ್ತಿಲ್ಲ? ಆ ಭಾಗ್ಯ ಅಲ್ಲಿಗೆ ಬರ್ತಾಳೆ ಅಂದಮೇಲೆ ನಾನು ಅಲ್ಲಿಗೆ ಹೋಗೋದು ತುಂಬಾನೇ ಡೇಂಜರ್ ವಿಷಯ. ಆ ಭಾಗ್ಯ ಸಾಲದು ಅಂತ ಅಮ್ಮನೂ ಬರ್ತಿದ್ದಾರೆ ಅಂದಮೇಲೆ ಅಲ್ಲಿಗೆ ನಾನು ಹೋಗೋದು ತುಂಬಾನೇ ಡೇಂಜರ್. ಯಾಕಂದ್ರೆ ಎಲ್ಲಾದ್ರೂ ನಾನು ಯಾರು ಅಂತ ನಿಜ ಗೊತ್ತಾಗೋಗ್ಬಿಟ್ರೆ. ಹಲೋ ಬ್ರದರ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಬ್ರದರ್, ನನಗೂ US ಹೋಗಿ ಬಂದು ತುಂಬಾನೇ ಸುಸ್ತಾಗಿದೆ. ಪ್ಲೀಸ್ ನೀವೆಲ್ಲ ಹೋಗ್ಬಿಟ್ಟು ಬನ್ನಿ. ಬ್ರದರ್, ನಾನು ಇಷ್ಟೆಲ್ಲ ಫೋರ್ಸ್ ಮಾಡ್ತಾ ಇದ್ರು ಆಗಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಅಲ್ಲ ಬ್ರದರ್, ಅದು ಆತರ. ಅದೇವ್ರೆ, ನೀವ್ ತಲೆ ಕೆಡ್ಸ್ಕೋಬೇಡಿ, ನಾನು ತಾಂಡು ಟ್ರಿಪ್ಗೆ ಬರ್ತಾ ಇದ್ದೀವಿ. ಸೂಪರ್ ಶ್ರೇಷ್ಠ, ದಿಸ್ ಇಸ್ ಗುಡ್. ನೀವೇ ಮೊನ್ನೆ ನಾನು ತಾಂಡು ಬರ್ತೀನಿ ಅಂತ ಹೇಳಿದ್ರಲ್ಲ, ಆವಾಗ ಖುಷಿಯಾಗಿತ್ತು. ಇವಾಗ ಬ್ರದರ್ ಬರಲ್ಲ ಅಂತ ಹೇಳಿದ ತಕ್ಷಣ ತುಂಬಾ ಬೇಜಾರಾಯ್ತು. ಬಟ್ ಈಗ ನೀವು ಒಪ್ಪಿಸ್ತೀನಿ ಅಂತ ಹೇಳಿದ್ರಲ್ಲ, ದೆನ್ ಓಕೆ. ಖಂಡಿತ ಒಪ್ಪಿಸ್ತೀನಿ. ನೀವ್ ಅದ್ರ ಬಗ್ಗೆ ಯಾವ್ದೇ ರೀತಿ ವರೀಸ್ ಮಾಡ್ಕೋಬೇಡಿ, ಓಕೆನಾ? ಎಲ್ಲಿಗೆ ಬರ್ಬೇಕು, ಯಾವಾಗ ಬರ್ಬೇಕು ಅಂತ ಹೇಳಿ ನಾವಿಬ್ರು ಬರ್ತೀವಿ. ಶೋರ್, ಬಾಯ್. ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ನಾವಿಬ್ರು ಅಲ್ಲಿಗೆ ಹೋದ್ರೆ ಏನೂ ಆಗಲ್ಲ. ನೀನ್ ತುಂಬಾ ನಂಬಿದ್ಯಲ್ಲ, ನೀನ್ ex-wife ಭಾಗ್ಯ, ನಿನ್ ಮಗಳು ತಂದಿ, ಅವ್ರದ್ದು ರಿಯಲ್ ಫೇಸ್ ತೋರಿಸ್ತೀನಿ. ಅಲ್ಲ ಬಾವ, ಅದು ಇಲ್ಲೇ ನಿಂತ್ಕೊಂಡಿದ್ರೆ ಟೈಮ್ ವೇಸ್ಟ್ ಆಗತ್ತೆ. ಪೂಜೆ ಶುರು ಮಾಡೋಣ. ಹಾ ಸರಿ ಸರಿ ಗೆಳತಿ, ನೀವು ಪೂಜೆ ಶುರು ಮಾಡಿ. ನೋಡೋಣ, ಅವ್ರನ್ನೆಲ್ಲ ನೋಡಿದ್ರೆ ನಮಗೂ ಹೀಗೆ ಫ್ಯಾಮಿಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿದೆ. ಫ್ಯಾಮಿಲಿ ಜೊತೆ ಬದುಕೋ ಯೋಗ ಅಂತೂ ನಮಗಿಲ್ಲ. ಅಟ್ಲೀಸ್ಟ್ ಸಹಾಯ ಮಾಡಿ ನಾವು ಅವರಲ್ಲಿ ಒಬ್ರಾಗಿರೋಣ, ಬಾರೋಣ. ಆದ್ರೆ ನಮ್ ಬೈಕ್ ಮೆಕ್ಯಾನಿಕ್, ಅದು ದೊಡ್ಡ ಗಾಡಿ ಅಣ್ಣ, 2 ರೋಡ್ ಮೇಲೆ ತಾನೇ ಓಡಾಡೋದು ಅಣ್ಣ. ಈಗ ಮನುಷ್ಯರಿಗೆ ಹೇಗೆ ಬ್ಲಡ್ ಕನೆಕ್ಷನ್ ಇರುತ್ತೋ ಹಾಗೆ ನಿನ್ ಗಾಡಿಗೂ ಅವ್ರ ಗಾಡಿಗೂ ನಟ್ಟು ಬೋಲ್ಟ್ ಕನೆಕ್ಷನ್ ಇರುತ್ತೆ. ಪ್ಲೀಸ್ ಬಾರಣ. ಬೇಡ ಕಣಮಯ್ಯ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ 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 ಪ್ಲೀಸ್. ಏನು ನಿಂದು?
ಬರ್ಬೇಕಾದ್ರೆ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡ್ ಬರ್ಬೇಕಲ್ವಾ? ಇಲ್ ಬಂದು ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂದ್ರೆ ನಮ್ ಟೈಮ್ ವೇಸ್ಟ್ ಆಗಲ್ವಾ? ಮೇಡಮ್, ಮನ್ಸ್ರೇ ನಮ್ಮ ಮಾತು ಕೇಳಲ್ಲ, ಇನ್ನು ಗಾಡಿಗಳು ನಮ್ಮ ಮಾತು ಕೇಳುತ್ತಾ? ನಾನು ಬರ್ಬೇಕಾದ್ರೆ ಚೆಕ್ ಮಾಡಿದೆ, ಎಲ್ಲ ಸರಿ ಇತ್ತು. ಹೀಗಾಗುತ್ತೆ ಅಂತ ಯಾರಿಗ್ ಗೊತ್ತಿತ್ತು ಮೇಡಮ್? ಏನಾಯ್ತಣ್ಣ? ಗೊತ್ತಿಲ್ಲ ಬಸ್, ಸಡನ್ ಆಗಿ ಆಫ್ ಆಗೋಯ್ತು. ಅಯ್ಯೋ ಅಷ್ಟೇ ತಾನೇ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ನಮ್ಮ ಅಣ್ಣ ಸರಿ ಮಾಡ್ತಾನೆ, ಅವನು ದೊಡ್ಡ ಮೆಕ್ಯಾನಿಕ್. ನಿನ್ಗೆ ಹರಿಗಾಳಿ ಬೀಸ್ತೇನಾ? ಬಿಲ್ಡಪ್ ಕೊಡಕ್ ಹೋಗಿಲ್ಲ ಅಂತ ನೀನ್ ಕೊತ್ಕೋತಿದ್ಯಾ? ಸುಮ್ನಿರೋ ಸ್ವಲ್ಪ ಹೊತ್ತು. ಹೌದಾ, ಒಳ್ಳೇದಾಯ್ತು. ಸ್ವಲ್ಪ ನೋಡಪ್ಪ ಏನಾಗಿದೆ ಅಂತ. ಸರಿ. ಅದು ಫ್ಯೂಸ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ವೈರ್ ಸ್ವಲ್ಪ ಲೂಸ್ ಆಗಿದೆ, ಅದಕ್ಕೆ ಆಫ್ ಆಗ್ತಿರೋದು. ಈಗ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿದೀನಿ. ಮುಂದೆ ಹೋದ್ರೆ ಒಂದು ಗ್ಯಾರೇಜ್ ಇದೆ, ನಾನು ಒಂದು ಫೋನ್ ಮಾಡಿ ಹೇಳ್ತೀನಿ, ಅವ್ನು ಸರಿ ಮಾಡ್ಕೊಡ್ತಾನೆ. ಸರಿ ಬಾಸ್. ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಥ್ಯಾಂಕ್ಸ್ ಎಲ್ಲ ಏನು ಬೇಡ ಅಕ್ಕ. ನಿಮ್ಮನ್ನೆಲ್ಲ ನೋಡುವಾಗ ನಮಗ್ ನಮ್ ಫ್ಯಾಮಿಲಿ ನೆನಪಾಯ್ತು. ಓಹೋ, ನಿಮ್ ಫ್ಯಾಮಿಲಿಲೂ ಇಷ್ಟ ಜನ ಇದ್ದಾರಾ? ಅಯ್ಯೋ ಸಾರಿ, ಏನಾಯ್ತು? ನಾನೇನಾದ್ರೂ ತಪ್ಪು ಮಾತಾಡದ್ನಾ? ಇಲ್ಲ ಇಲ್ಲ ಅಕ್ಕ, ನೀವೇನು ತಪ್ಪು ಮಾತಾಡಿಲ್ಲ. ಫ್ಯಾಮಿಲಿಲಿ ಇಷ್ಟ ಜನ ಇದ್ದಾರೆ ಅಂದ್ರಲ್ಲ, ಅದಕ್ಕೆ ಎಮೋಷನಲ್ ಅದೇ. ನಮ್ಮ ಮನೇಲಿ ಇಷ್ಟ ಜನ ಎಲ್ಲ ಇಲ್ಲ, ನಾವು 4 ಜನ ಗಂಡ್ ಮಕ್ಳು ಮಾತ್ರ ಇರೋದು. ಒಬ್ಬ ಅಪ್ಪ ಇದ್ದಾನೆ, ಅವನಿದ್ರು ಇಲ್ದಂಗೆ. ನಮ್ ಯಾರಿಗೂ ಅಮ್ಮ ಇಲ್ಲ. ನಮಗೆ ಫ್ಯಾಮಿಲಿ ಅಂತ ಏನಿಲ್ಲ, ನಾವು 4 ಜನನೇ, ನಮಗ್ ನಾವೆಲ್ಲ. ಅಯ್ಯೋ ಹಾಗೆಲ್ಲ ಅನ್ಕೋಬೇಡಿ, ನಿಮ್ಗೆ ಅಂತ ನಾವೆಲ್ಲರೂ ಇರ್ತೀವಿ. ನೀವೆಲ್ಲ ಹೀಗಿದೆನೋ ಬೇಕೇನೋ? ಬಾ ಹೊಡೋಣ. ಡ್ರೈವರ್ ಅಣ್ಣ, ನೀವು ಹೊರಡಿ, ನಾನು ಅವನಿಗೆ ಫೋನ್ ಮಾಡಿ ಹೇಳಿರ್ತೀನಿ, ಸರಿ ಮಾಡ್ಕೊಡ್ತಾನೆ. ಸರಿ ಬಾಸ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ನೀವು ಬಂದಿದ್ದು ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಅದು ಕೈಯೆಲ್ಲ ಸ್ವಲ್ಪ ಗಲೀಜಿದೆ. ಅಯ್ಯೋ ಅದ್ರಲ್ಲಿ ಏನಿದೆ ಬಿಡಿ, ಕೆಲ್ಸದ ಕಲೆ ತಾನೆ, ಪರವಾಗಿಲ್ಲ. ಥ್ಯಾಂಕ್ ಯು. ಎಷ್ಟಾಯ್ತು ಹೇಳಿ? ಅಯ್ಯೋ ಅದನ್ನೇನು ಬೇಡ ಸರ್. ಅಯ್ಯೋ ಪರವಾಗಿಲ್ಲ ಹೇಳಿ. ಅಯ್ಯೋ ಸರ್, ಅಕ್ಕ ಹೇಳಿದ್ರಲ್ಲ ನಾವೆಲ್ಲ ಫ್ಯಾಮಿಲಿ ಇದ್ದಂಗೆ ಅಂತ, ಮತ್ ದುಡ್ಡು ಯಾಕೆ? ಕಾಮತ್ ಬಿಸ್ನೆಸ್ ವೆಂಚರ್ಸ್ ಅಂತ ನಮ್ದೊಂದು ದೊಡ್ಡ ಬಿಸ್ನೆಸ್ ವೆಂಚರ್ ಇದೆ. ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಜ ಹೇಳ್ಬೇಕು ಅಂದ್ರೆ ನಿಮ್ದು ಅಕ್ಕನ ಜೋಡಿ ತುಂಬಾ ಚೆನ್ನಾಗಿದೆ. ನಮ್ ದೊಡ್ಡಣ್ಣ ಅಂದ್ರೆ ಮುತ್ತಣ್ಣಂಗೆ ಹುಡುಗಿ ಹುಡುಕ್ತಾ ಇದೀವಿ. ಅವನ್ಗುನು ಅಕ್ಕನ್ ತರ ಒಳ್ಳೆ ಹುಡುಗಿ ಸಿಗ ಹತ್ರ ಬೇಡ್ಕೋತೀನಿ.